ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಹಾಸ್ ವಿ ಗೌಡ. ನೀವು ನೋಡ್ತಿರಬಹುದು ಬೆಂಗಳೂರಿನ ಹೆಮ್ಮೆಯ ಲಾಲ್ಬಾಗ್ ಫ್ಲವರ್ ಶೋ 2026. ಈ ವರ್ಷ ವಿಶೇಷತೆ ಏನೆಂದರೆ ಸಾವಿರಾರು ಬಣ್ಣಗಳ ಹೂಗಳ ನಡುವೆ ನಮ್ಮ ಕರ್ನಾಟಕದ ಐತಿಹಾಸಿಕ ಪರಂಪರೆಯನ್ನು ಜೀವಂತವಾಗಿ ಕಟ್ಟಿಕೊಂಡಿರುವ ಅದ್ಭುತ ಕಲಾಕೃತಿ. ಇದು ಬೇಗೂರಿನ ನಾಗೇಶ್ವರ ದೇವಾಲಯದ ಹೂವಿನ ಪ್ರತಿರೂಪ. ಈ ದೇವಾಲಯವು ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಮೊದಲನೇದಾಗಿ ನೀವಿಲ್ಲಿ ಕಾಣ್ಬೋದು ಶ್ರೀ ಗಂಗಾ ಸಾಮ್ರಾಜ್ಯದ ವೈಭವ. ಕ್ರಿಸ್ತಶಕ 350 400 ಇದು ಕೋಲಾರ. ಕ್ರಿಸ್ತಶಕ 400 ಹಾಗೂ 1004 ತಲಕಾಡು. 8ರಿಂದ 10ನೇ ಶತಮಾನ ಮಾನ್ಯಪುರ. ಇದು ಐತಿಹಾಸಿಕ ಹಿನ್ನೆಲೆ. ಬನ್ನಿ ಹೀಗೆ ಮುಂದೆ ನೋಡ್ತಾ ಹೋಗೋಣ. ಈ ನಮ್ಮ ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಸಸ್ಯ ಉದ್ಯಾನವನವನ್ನು 1760ರಲ್ಲಿ ಮೈಸೂರಿನ ರಾಜನಾಗಿದ್ದ ಹೈದರಾಲಿಯವರು ನಿರ್ಮಿಸಲಾಗಿದೆ. ದಯವಿಟ್ಟು ಗಿಡಗಳನ್ನ ಕೀಳ್ಬೇಡಿ, ಹೂಗಳನ್ನ ಮುಟ್ಟಬೇಡಿ. ಈ ಇಟ್ಟಿರೋದೇ ನೋಡೋದಕ್ಕೆ, ಎಂಜಾಯ್ ಮಾಡಿ, ಖುಷಿ ಪಡಿ. ಅದು ಬಿಟ್ಬಿಟ್ಟು ಹೂಗಳನ್ನ ಕೀಳೋದು, ಗಿಡನ ಹಾಳು ಮಾಡೋದು ಮಾಡಬೇಡಿ. ಸುಮ್ಮನೆ ನೋಡ್ತಾ ಇರಿ, ಖುಷಿ ಪಡಿ. ಗೇಟ್ನ ಎಂಟ್ರೆನ್ಸ್ನಲ್ಲೇ ಬಹಳಷ್ಟು ಹೂಗಳ ವಿವಿಧ ಬಣ್ಣಗಳನ್ನು ನೀವು ನೋಡ್ಬೋದು. ಸರ್ ನಮಸ್ಕಾರ, ಏನಿಲ್ಲಿ? ಫ್ಲವರ್ ಶೋ ನೋಡಕ್ಕೆ ಬಂದ್ರೆ? ಓಕೆ ನೋಡಿ. ಇದೇನು ಗೊತ್ತಾ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು HMT ವಾಚ್ನ ಮುಳ್ಳನ್ನ ತೆಗೆದಿದ್ದಾರೆ. ಅಂದರೆ ಅಂಡರ್ ಮೇಂಟೆನೆನ್ಸ್ ಇಲ್ಲಿದೆ ಅಂತ ಅನ್ಕೋತೀನಿ. ಮತ್ತು ಅದನ್ನು ಜೋಡಿಸ್ಬೋದು. ಇದಕ್ಕೆ ಮುಂಚೆ ಹೆಂಗಿತ್ತು ಅಂತೇಳಿ ನಿಮಗೆ ಒಂದು ಚಿತ್ರಣವನ್ನು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಬನ್ನಿ. ಸೂರ್ಯಕಾಂತಿ ಗಿಡಗಳು ಇಲ್ಲಿ ನೀವು ನೋಡ್ಬೋದು. ಅದ್ಭುತವಾಗಿ ಸೂರ್ಯಕಾಂತಿ ಗಿಡಗಳನ್ನ ಬೆಳೆಸಿದ್ದಾರೆ. ದಯವಿಟ್ಟು ಯಾರು ಅದನ್ನು ಕೀಳ್ಬೇಡಿ. ನಾವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹೂವನ್ನು ಕೀಳೋದು, ಗಿಡಕ್ಕೆ ಕೈ ಹಾಕೋದು, ಆ ಪೆಟಲ್ಸ್ ಕೀಳೋದು, ಬೀಜ ಕೀಳೋದು, ಇದು ಯಾವುದನ್ನು ಮಾಡಬೇಡಿ. ಅಂದರೆ ನಮ್ಮ ಪರಿಸರನ ನಾವೇ ಹಾಳು ಮಾಡ್ದಂಗಿರುತ್ತೆ. ನೋಡಿ ಖುಷಿ ಪಡಿ. ಇದನ್ನು ನೀವು ಹಾಳು ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಪ್ರತಿ ಸಾರಿ ಈ ಸ್ಟ್ಯಾಚ್ಯೂನ ನೋಡ್ತೀರಾ, ಆದರೆ ಇಲ್ಲಿರೋದು ಯಾರು ಅಂತ ಗೊತ್ತಾ? ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಚಾಮರಾಜ ಒಡೆಯರವರ ಪ್ರತಿಮೆ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀರಾ. ಇದು ಚಾಮರಾಜರವರ ಪ್ರತಿಮೆಯಾಗಿರುತ್ತೆ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಮುಳ್ಳುಗಳನ್ನ ತೆಗೆದು ಆ ಬದಿಯಲ್ಲಿ ಇಟ್ಟಿದ್ದಾರೆ. ಅಂಡರ್ ಮೈಂಟೆನೆನ್ಸಲ್ಲಿದೆ. ಮೋಸ್ಟ್ಲಿ ಅದನ್ನು ಮತ್ತೆ ರಿನೋವೇಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಇದಕ್ಕೆ ಮುಂಚೆ ಹೆಂಗಿತ್ತು ಅಂತೇಳಿ ಒಂದು ಕ್ಲಿಪ್ ಹಾಕ್ಕೊಬಿಡ್ತೀನಿ, ನೋಡ್ಕೊ ಬನ್ನಿ. ಹೂವಿನ ಬದುಕು ಕ್ಷಣಿಕವಾದರೂ ಅದರ ಪರಿಮಳ ಶಾಶ್ವತವಾಗಿ ನೆನಪಾಗುತ್ತೆ. ಪ್ರತಿ ಹೂವು ಹೇಳುತ್ತೆ, ಎಷ್ಟೇ ಕಷ್ಟಗಳಿದ್ದರೂ ಹರಳುವುದನ್ನು ನಿಲ್ಲಿಸಬೇಡ ಅಂತ. ಕಡೆ ಕವಿ ಹೇಳ್ತಾರೆ, ಹೂವು ಹರಳುವುದು ತನ್ನಿಗಲ್ಲ, ಲೋಕಕ್ಕೆ ಸೌಂದರ್ಯ ಹಂಚಲು. ನಾವು ಕೂಡ ಬದುಕನ್ನು ತಮಗಷ್ಟೇ ಅಲ್ಲ, ಇತರ ಬದುಕಿಗೆ ಸಂತೋಷದ ಪರಿಮಳವಾಗಲು ಅಂತ. ಹೂವುಗಳು ಮಾತನಾಡುವುದಿಲ್ಲ, ಆದರೆ ಅದರ ಪರಿಮಳ ಸಾವಿರ ಕಥೆಗಳನ್ನು ಹೇಳುತ್ತದೆ. ಗಾಳಿಗೆ ತೂಗಿದರೂ, ಬಿಸಿಲಿಗೆ ಬಾಡಿದರೂ ಮತ್ತೆ ನಗುತ್ತಾ ಹರಳುವುದೇ ಹೂವಿನ ಜೀವನ. ಸೌಂದರ್ಯ ಎಂದರೆ ಬಣ್ಣವಲ್ಲ, ಹೃದಯಗಳನ್ನು ಮುಟ್ಟುವ ಪರಿಮಳವೇ ನಿಜವಾದ ಸೌಂದರ್ಯ. ಹೂಗಳನ್ನು ನೋಡುವ ಕಣ್ಣುಗಳಿಗೆ ಸಂತೋಷವಿದ್ದರೂ ಇಡೀ ಪ್ರಕೃತಿಯೇ ಸ್ವರ್ಗವಾಗಿರುತ್ತದೆ. ಹೂವಿನಂತೆ ಬದುಕು ಸ್ವಲ್ಪ ಕಾಲವಾದರೂ ಎಲ್ಲರ ಮನಸ್ಸಿನ ಸುಂದರವಾದ ನೆನಪಿಗಾಗಿ ಉಳಿಬಿಡುತ್ತೆ. ಹಾಗೆ ನಡ್ಕೊಳ್ತಾ ಬಂದರೆ ಇಲ್ಲಿ ಬಿಗ್ ಬಾಸ್ ಶೋನ ಅಗ್ನಿ ಪರೀಕ್ಷೆಯ ಕುರ್ಚಿನ ನೀವು ಕಾಣ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜೇನು ಹೂವಿನ ಮಕರಂದವನ್ನು ಹೇಗೆ ಸವಿತಿದೆ ಅಂತೇಳಿ. ಇಲ್ಲಿ ನೀವು ಕಾಣ್ತಾ ಇರೋದು ಐತಿಹಾಸಿಕ ಗ್ಲಾಸ್ ಹೌಸ್ ಎದುರುಗಡೆನ ಕಾರಂಜಿ, ಅದರ ಮುಂದೆ ನಂದಿ. ಹಾಗೆ ಮುಂದೆ ಬರ್ತಾ ಇದ್ದರೆ ಮದ್ರಾಸ್ ಬ್ಯಾಂಡ್ ಸೆಟ್. ಹಾಗೆ ಮರದಲ್ಲಿ ಮಾಡಿರ್ತಕ್ಕಂತಹ ಆನೆ, ಅದ್ಭುತವಾದಂತಹ ಒಂದು ಕಲಾಕೃತಿ. ಇದು ಗಂಗರಾಜರ ಒಂದು ಚಿಹ್ನೆ. ನೀವಿಲ್ಲಿ ನೋಡ್ತಾ ಇರ್ಬೋದು HL ಕಡೆಯಿಂದ ಸ್ಪಾನ್ಸರ್ ಆಗಿ ಮಾಡಿರ್ತಕ್ಕಂತಹ ವಿವಿಧ ಹಣ್ಣುಗಳು ಹಾಗೂ ತರಕಾರಿಗಳು, ಕಾಯಿ, ಮೈಸೂರು ಬದನೆಕಾಯಿ, ಎಣ್ಣೆ ಬದನೆಕಾಯಿ ಹಾಗೂ ವಿವಿಧ ಹೂವುಗಳನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೂ ಸೋರೆಕಾಯಿ, ಪಡವಲಕಾಯಿ ಹಾಗೂ ಇನ್ನೂ ಇತರ ಹಣ್ಣುಗಳು, ದ್ರಾಕ್ಷಿ, ಡ್ರ್ಯಾಗನ್ ಫ್ರೂಟು, ಇದೆಲ್ಲ ನೀವಿಲ್ಲಿ ಕಾಣ್ಬೋದು. ಆ ಕಡೆ ನೋಡಿದ್ರೆ ಹೂವುಗಳು, ಎಷ್ಟೋ ತರಹ ವಿವಿಧ ಹೂವುಗಳನ್ನ ನೀವು ಅಲ್ಲೇ ನೋಡ್ಬೋದು. ಪ್ರತಿಯೊಬ್ಬರೂ ಬಂದು ಇಲ್ಲಿನ ಒಂದು ನೇಚರ್ನ ಹಾಗೂ ಪ್ರಕೃತಿಯ ಒಂದು ವಿವಿಧ ತಳಿಗಳನ್ನು ನೀವು ನೋಡಿ ಎಂಜಾಯ್ ಮಾಡಿ ಹಾಗೂ ಖುಷಿ ಪಡಿ ಅಂತ ಹೇಳ್ತಾ, ಮುಂದೆ ಬೆಂಗಳೂರಿನ ಐತಿಹಾಸಿಕ ಅಂದರೆ ಬೇಗೂರಿನ ಒಂದು ನಾಗನಾಥೇಶ್ವರ ದೇವಸ್ಥಾನ ಸ್ತಬ್ಧ ಚಿತ್ರವನ್ನು ನಾವು ಅಲ್ಲೋಗಿ ನೋಡೋಣ ಅಂತ ಹೇಳ್ತಾ
ಮುಂದಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ಹಾಗೆ ಇಲ್ಲಿ ಲೋಳೆ ರಸ, ಸರ್ಪಗಂಧ, ಆಡುಮುಟ್ಟದ ಗಿಡ ಹಾಗೂ ಕಾಡು ಬಸಳೆ, ಗಣಗಲೆ ಸೊಪ್ಪು, ನೆಲನಲ್ಲಿ ಕಾಡು ಕೊತ್ತಂಬರಿ, ಅಶ್ವಗಂಧ, ವೀಳ್ಯದೆಲೆ, ಒಣಗುನೆ ಸೊಪ್ಪು ಹಾಗೂ ಪನ್ನೀರ್, ಇನ್ಸುಲಿನ್, ಅಮೃತ ಬಳ್ಳಿ, ಅಶ್ವಗಂಧ, ದೊಡ್ಡಪತ್ರೆ, ಲಾವಂಚ, ನಿಂಬೆ ಹುಲ್ಲು ಹಾಗೂ ಶಂಕುಪುಷ್ಪ, ಶುಂಠಿ, ಲವಂಗ, ತುಳಸಿ ಹಾಗೂ ಬಟರ್ ಫ್ರೂಟ್ ಅಂದರೆ ಬೆಣ್ಣೆಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಪಚ್ಚ ಅನ್ನೋ ಒಂದು ಗಿಡಗಳನ್ನೆಲ್ಲ ನೀವು ನೋಡ್ಬೋದು. ಹಾಗೂ ಇಲ್ಲಿ ವಿವಿಧ ಕುಂಬಳಕಾಯಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ ನೀವು ನೋಡ್ಬೋದು, ಅದ್ಭುತವಾಗಿ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ನೋಡ್ಬೋದು ಅವ್ರಿಗೆ ಅಂತ ಬ್ಯಾರಿಕೇಟು. ಈ ಕಡೆನೂ ನೀವು ನೋಡ್ಬೋದು CM ಅವರು ಒಳಗಡೆ ಮಾತಾಡ್ತಾ ಇದ್ದಾರೆ. ಇವರೇ ನಮ್ಮ ಕ್ಯಾಮ್ರಾಮ್ಯಾನ್, ವಿಡಿಯೋಗ್ರಫಿ, ಫೋಟೋಗ್ರಫಿ ಲಿಂಗರಾಜ್ ಅಂತೇಳಿ. ನಾವೀಗ ಮುಂದಕ್ಕೆ ಹೋಗೋಣ. ಇದು ಎಂಟ್ರೆನ್ಸು. ಹೋಗಿದ ತಕ್ಷಣ ಎಡಗಡೆ ಕಾಣುತ್ತೆ ಭವ್ಯವಾದಂತಕ್ಕಂತಹ ನಾಗನಾಥೇಶ್ವರ ದೇವಸ್ಥಾನದ ಒಂದು ಚಿತ್ರಣ, ಹೂವಿನ ಅಲಂಕಾರದಲ್ಲಿ ಮಾಡಿರತಕ್ಕಂಥದ್ದು. ಹಾಗೆ ನಗರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂತಹ ಸೂರ್ಯನಾರಾಯಣನ ವಿಗ್ರಹವನ್ನು ನೀವು ಕೂಡ ಕಾಣ್ಬೋದು. ಅದನ್ನು ಅದ್ಭುತವಾಗಿ ಕಲಾಕೃತಿಯಿಂದ ಮಾಡಿರ್ತಕ್ಕಂತಹ ಒಂದು ಶಿಲೆ ಇದಾಗಿರುತ್ತೆ. ಮುಂದೆ ನಂದಿ, ಇಲ್ಲಿ ಕಾಣ್ತಾ ಇರೋಂಥದ್ದು ಅದ್ಭುತವಾದಂತಕ್ಕಂತಹ ನಂದಿ ವಿಗ್ರಹ ಹಾಗೂ ನಾಗನಾಥೇಶ್ವರ ದೇವಸ್ಥಾನದ ಒಂದು ಚಿತ್ರಣ, ಅದರ ಬಗ್ಗೆ ವಿವರಣೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹೂವಿನ ಅಲಂಕಾರದಲ್ಲಿ ಜೈಂಕರಿಸತಕ್ಕಂತಹ ಒಂದು ಕಲಾಕೃತಿ, ಯುದ್ಧ ನಡೆಯುವ ಪ್ರಸಂಗ ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ಬೇಗೂರಿನ 9ನೇ ಶತಮಾನದ ಶಾಸನ ಕೂಡ ಇಲ್ಲಿ ನೋಡ್ಬೋದು. ಹಾಗೂ ಯುದ್ಧ ನಡೀತಿರುವಂತಕ್ಕಂತಹ ಒಂದು ಸ್ಮಾರಕವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ನೀವು ನಾಗನಾಥೇಶ್ವರ ದೇವಸ್ಥಾನದ ಮೇಲ್ಛಾವಣಿ, ನಾಗೇಶ್ವರ ದೇವಸ್ಥಾನದ ಹೂವಿನ ಅಲಂಕಾರದಿಂದ ಜೀಂಕರಿಸಿರತಕ್ಕಂತಹ ದೃಶ್ಯ. ಎಡಗಡೆ ನೋಡ್ಬೋದು ನೂರಾರು ಬಣ್ಣದ ಅಲಂಕಾರಕೃತವಾದಂತಹ ದೃಶ್ಯ. ನಮ್ಮ ಬೇಗೂರಿನ ನಾಗೇಶ್ವರ ದೇವಾಲಯದ ಇತಿಹಾಸದಲ್ಲಿ 9ನೇ 10ನೇ ಶತಮಾನದ ಗಂಗರ ಕಾಲ, ನಂತರ ಚೋಳರ ಕೊಡುಗೆ ಮತ್ತು ಸುಮಾರು ಕ್ರಿಸ್ತಶಕ 890ರ ಬೆಂಗಳೂರಿನ ಉಲ್ಲೇಖವಿರುವ ಶಾಸನ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತದೆ. ಈ ಪ್ರದೇಶದಲ್ಲಿ ಗಂಗರು, ಚೋಳರು ಸೇರಿದಂತೆ ಹಲವಾರು ರಾಜವಂಶಸ್ಥರಗಳ ಆಳ್ವಿಕೆಯಲ್ಲಿತ್ತು. ಬೇಗೂರು ಕೂಡ ಆ ಕಾಲದಲ್ಲಿ ಪ್ರಮುಖ ಪ್ರದೇಶವಾಗಿತ್ತು. ಇಲ್ಲಿನ ನಾಗೇಶ್ವರ ದೇವಾಲಯದ ಪ್ರಾಚೀನ ಭಾಗಗಳು ಪಶ್ಚಿಮ ಗಂಗರ ಕಾಲಕ್ಕೆ ಸೇರಿವೆ. ಗಂಗರಾಜನ ಎರೆಗಂಗ ನೀತಿಮಾರ್ಗ ಪ್ರಥಮ ಮತ್ತು ನಂತರ ಎರೆಯಪ್ಪ ನೀತಿಮಾರ್ಗ ದ್ವಿತೀಯ ಅವರ ಕಾಲದಲ್ಲಿ ಈ ದೇವಾಲಯದ ಪ್ರಮುಖ ಗರ್ಭಗುಡಿಗಳು ನಿರ್ಮಾಣಗೊಂಡಿವೆ ಎಂದು ಶಾಸನ ಮತ್ತು ಐತಿಹಾಸಿಕ ಅಧ್ಯಯನಗಳು ಸೂಚಿಸುತ್ತವೆ. ನಿಜವಾಗಿ ನಾವು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದ ಮಧ್ಯದಲ್ಲಿ ನಿಂತಿದ್ದೇವೆ. ಇದು ಹೆಮ್ಮೆ ಪಡುವ ವಿಚಾರ ಅಲ್ಲವೇ? ನಮ್ಮ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಪಂಚಲಿಂಗಗಳು ನಾಗೇಶ್ವರ, ಚೋಳೇಶ್ವರ, ಕಾಳಿಕಮಠೇಶ್ವರ, ನಗರೇಶ್ವರ ಹಾಗೂ ಕರ್ಣೇಶ್ವರ. ಈ 5 ಲಿಂಗಗಳಿಗೆ ಈ ಕ್ಷೇತ್ರವು ಪಂಚಲಿಂಗ ಕ್ಷೇತ್ರ ಎಂದು ಕರೆಯಲ್ಪಡುತ್ತದೆ. ಪ್ರತಿಯೊಂದು ಸನ್ನಿಧಿಗೂ ತನ್ನದೇ ಆದ ಧಾರ್ಮಿಕ ಮಹತ್ವವಿದೆ. ಭಕ್ತರು ತಮ್ಮ ನಂಬಿಕೆಯಿಂದ ವಿವಿಧ ಸಂಕಲ್ಪಗಳೊಂದಿಗೆ ಇಲ್ಲಿ ಬಂದು ಶಿವನ ದರ್ಶನ ಪಡೆಯುತ್ತಾರೆ. ಈ ದೇವಾಲಯದ ಅತ್ಯಂತ ರೋಚಕವಾದ ಸಂಗತಿಗೆ ಬರೋಣ. ನೀವು ಬೆಂಗಳೂರು ಎಂಬ ಹೆಸರನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಕೆಂಪೇಗೌಡರ ಕಾಲ ನೆನಪಾಗಬಹುದು. ಆದರೆ ಬೆಂಗಳೂರು ಎಂಬ ಹೆಸರು ಕೆಂಪೇಗೌಡರಿಗಿಂತಲೂ ಹಲವು ಶತಮಾನಗಳ ಹಿಂದೆ ಬಳಕೆಯಾಗಿತ್ತು ಎಂಬುದಕ್ಕೆ ಬೇಗೂರಿನ ಶಾಸನ ಪ್ರಮುಖ ಸಾಕ್ಷಿಯಾಗಿದೆ. ಸುಮಾರು ಕ್ರಿಸ್ತಶಕ 890ರ ಕಾಲದಲ್ಲಿ ಹಳೆಯ ಕನ್ನಡ ಶಾಸನ ಈ ದೇವಾಲಯದ ಪರಿಸರದಲ್ಲಿ ಪತ್ತೆಯಾಗಿದೆ. ಆ ಶಾಸನದಲ್ಲಿ ಬೆಂಗಳೂರು ಎಂಬ ಹೆಸರಿನ ಉಲ್ಲೇಖವಿದೆ. ಇದು ಬೆಂಗಳೂರಿನ ಇತಿಹಾಸಕ್ಕೆ ಅತ್ಯಂತ ಮಹತ್ವವಾದ ಪುರಾವೆಗಳಲ್ಲಿ ಒಂದಾಗಿದೆ. ಅಂದರೆ ನಾವು ಇಂದು ಬೆಂಗಳೂರು ಎಂಬ ಹೆಸರಿನಿಂದ ಕರೆಯುವ ಈ ನಗರದ ಹೆಸರು ಸುಮಾರು 1100 ವರ್ಷಗಳ ಹಿಂದೆಯೇ ದಾಖಲಾಗಿತ್ತು ಎಂದು ನಾವು ಮರೆಯಬಾರದು. ಶ್ರೀ ಚಾಮುಂಡರಾಯ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ನಿರ್ಮಾತರು ಇವರಾಗಿದ್ದಾರೆ. ಗಂಗಹರಸನ ಮಹಾಮಂತ್ರಿ ಚಾಮುಂಡರಾಯ ಕೆತ್ತಿಸಿದ ಶ್ರೀ ಗೊಮ್ಮಟೇಶ್ವರನ ಮೂರ್ತಿಯ ವಿಗ್ರಹವನ್ನು ನೀವಿಲ್ಲಿ ನೋಡಬಹುದು. ಶ್ರೀ ಕವಿರತ್ನ ಇಲ್ಲಿ ನೋಡ್ತಾ ಇರಬಹುದು ಗೊಮ್ಮಟೇಶ್ವರನ ವಿಗ್ರಹ. ಶಿಲ್ಪಿಗಳು ಹೇಗೆ ಕೆತ್ತನೆ ಮಾಡ್ತಾ ಇದ್ದಾರೆ ಅಂತ ನೀವಿಲ್ಲಿ ನೋಡಬಹುದು. ಯುದ್ಧದಲ್ಲಿ ಹೋರಾಡಿ ಮಡಿದ ವೀರರ ಸ್ಮಾರಕಗಳನ್ನ ಕೂಡ ನೀವಿಲ್ಲಿ ನೋಡಬಹುದು. ಇದು ಬೇಗೂರಿನ ಯುದ್ಧದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ ಎಂದರೆ ಸುಳ್ಳಾಗದು. ಹಿಂದೆ ಲಾಲ್ಬಾಗ್ ಸಸ್ಯ ಉದ್ಯಾನವನಕ್ಕೆ ಭೇಟಿ ನೀಡಿ ಇಂತಹ ಅದ್ಭುತವಾದಂತಕ್ಕಂತಹ ರುದ್ರರಮಣೀಯ ನೋಟವನ್ನು ನೀವು ಕಣ್ತುಂಬ ನೋಡಿ ಮೆಚ್ಚಬೇಕೆಂದು ನನ್ನ ಕಳಕಳಿಯ ವಿನಂತಿ.
ಇದು ನಮ್ಮ ಬೆಂಗಳೂರಿನ ಬೇರುಗಳನ್ನು ನೆನಪಿಸುವ ಪವಿತ್ರ ಸ್ಥಳ ಶ್ರೀ ನಾಗೇಶ್ವರ ದೇವಸ್ಥಾನ. ದಿವ್ಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇಂತಹ ಇತಿಹಾಸ, ದೇವಾಲಯ ಮತ್ತು ಪ್ರವಾಸದ ಕಥೆಗಳನ್ನು ಇನ್ನಷ್ಟು ನೋಡಲು ಟ್ರಾವೆಲ್ ವಿತ್ SVG ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಹರ ಹರ ಮಹಾದೇವ.